ಎಲ್ಲರಿಗೂ ನಮಸ್ಕಾರ. ನಾನು ಸೂರ್ಯ. ದೇಶದ ಅತ್ಯಂತ ಪ್ರಸಿದ್ಧ ಜಾತ್ರೆಗಳಲ್ಲಿ ನಮ್ಮ ಗ್ರಾಮದೇವಿ ಜಾತ್ರೆಯೂ ಒಂದು. ಈ ಜಾತ್ರೆಯು ಒಟ್ಟು 9 ದಿನಗಳ ಕಾಲ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೀತದೆ. ಈ 9 ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಬಂದು ಶ್ರೀ ದೇವಿಯರ ಕೃಪೆಗೆ ಪಾತ್ರರಾಗ್ತಾರೆ. ಯಲ್ಲಾಪುರದ ಶ್ರೀ ದುರ್ಗಾದೇವಿ ಹಾಗೂ ಶ್ರೀ ಕಾಳಿಕಾದೇವಿ ಎಂಬ ದೇವಿಯರ ಇತಿಹಾಸ ಏನು? ದೇವಸ್ಥಾನದ ನಿರ್ಮಾಣ ಕಾರ್ಯ ಆಗಿದ್ಯಾವಾಗ? ಜಾತ್ರೆ ಅನ್ನೋದು ಯಾವಾಗಿನಿಂದ ಶುರುವಾಯಿತು ಅನ್ನೋದನ್ನ ನಿಮ್ ಜೊತೆ ಸ್ವಲ್ಪ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದು ಕದಂಬ ರಾಜರು ಆಳುತ್ತಿದ್ದ ಕಾಲಮಾನ. ಕದಂಬ ರಾಜ್ಯ ಸಂಪದ್ಭರಿತವಾಗಿತ್ತು. ಶಿಲ್ಪಕಲೆ, ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಗುರುಕುಲಗಳು ರಾಜರ ಪ್ರೋತ್ಸಾಹದಿಂದ ಅತ್ಯಂತ ಉತ್ತುಂಗದಲ್ಲಿದ್ದ ಸಮಯ. ಆಗ ಈ ಊರಿನ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ. ಅವನು ಎಂದಿನಂತೆ ತನ್ನ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಇನ್ನೇನ್ ಮನೆಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ದೂರದಲ್ಲೊಂದು ಮರದ ಕೆಳಗಡೆ 2 ಪುಟ್ಟ ಮೂರ್ತಿಗಳು ಕಾಣಿಸ್ತವೆ. ಅದೇನಪ್ಪ ಅಂತ ಹತ್ರ ಹೋಗಿ ನೋಡಿದಾಗ ಅಲ್ಲಿದ್ದು 2 ದೇವಿಯರ ವಿಗ್ರಹಗಳು. ಅವುಗಳನ್ನು ಎತ್ಕೊಂಡು ಮನೆಗೆ ಹೋಗ್ತಾನೆ. ಹೋಗ್ತಿದ್ದಂತೆ ಅವನ ಮಕ್ಕಳು ಈ ವಿಗ್ರಹಗಳನ್ನ ತಗೊಂಡು ಬೊಂಬೆಗಳಂತೆ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ದಿನ ರಾತ್ರಿ ರೈತನ ಕನಸಲ್ಲಿ ಸಾಕ್ಷಾತ್ ಜಗನ್ಮಾತೆ ಕಾಣಿಸ್ಕೊಂಡು, ನಿನಗೆ ಸಿಕ್ಕಿದ ಆ ವಿಗ್ರಹಗಳು ಸಾಮಾನ್ಯವಾದದ್ದಲ್ಲ, ಅವು ನಿಮ್ಮ ಊರನ್ನು ರಕ್ಷಿಸಲು ಬಂದ ಅಧಿದೇವತೆಯರು. ನಿಮ್ಮ ಗ್ರಾಮಾಧಿಕಾರಿಗೆ ವಿಗ್ರಹಗಳನ್ನು ಒಪ್ಪಿಸಿ ಗುಡಿ ಕಟ್ಟಲು ತಿಳಿಸ್ಬೇಕು ಅಂತ ಹೇಳ್ತಾಳೆ. ಆ ಕ್ಷಣದಿಂದಲೇ ದೇವಿ ಮಹಾತ್ಮೆಯ ಅರಿವು ಉಂಟಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅಂದ್ರೆ ರೈತನು ಆ 2 ವಿಗ್ರಹಗಳನ್ನ ತನ್ನ ತಲೆ ಮೇಲೆ ಹೊತ್ಕೊಂಡು ನಡೆದಂತೆಲ್ಲ ಕ್ರಮೇಣವಾಗಿ ವಿಗ್ರಹಗಳು ಭಾರವಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅಂತೂ 6-7 ಕಿಲೋಮೀಟರ್ ನಡೆದ ನಂತರ ವಿಗ್ರಹಗಳು ಹೊರಲಾರದಷ್ಟು ತೂಕವಾಗಿ ಕೆಳಗಿಳಿಸುವ ಸಂದರ್ಭ ಬಂದ್ಬಿಡ್ತದೆ. ನಂತರದಲ್ಲಿ ಗ್ರಾಮಾಧಿಕಾರಿ ಬಳಿ ಈ ವಿಗ್ರಹಗಳನ್ನು ಒಪ್ಪಿಸಿ ನಡೆದ ಘಟನೆಗಳನ್ನೆಲ್ಲ ವಿವರಿಸಿ ಹೇಳ್ತಾನೆ. ವಿಗ್ರಹಗಳ ಮೂರ್ತ ರೂಪ ಸವಕಲಾಗಿದ್ದರಿಂದ ಆಗಿನ ಹಿರಿಯರ ಆದೇಶದಂತೆ ಸದರಿ ವಿಗ್ರಹಗಳನ್ನ ವಿಸರ್ಜನೆ ಮಾಡಿ ಶಿವಣಿ ಎಂಬ ಜಾತಿಯ ಕಟ್ಟಿಗೆಯಿಂದ ಹೊಸ ಮೂರ್ತಿಗಳನ್ನ ತಯಾರಿಸ್ತಾರೆ. ಹಾಗೆ ಶ್ರೀ ದೇವಿಯರ ಮಂದಿರ ಕೂಡ ನಿರ್ಮಾಣವಾಗ್ತದೆ. ಅಂದಿನಿಂದ ಇಂದಿನವರೆಗೂ ಶ್ರೀ ಗ್ರಾಮದೇವಿಯ ಸೂಚನೆಯಂತೆ ವಿಶ್ವಕರ್ಮರೇ ದೇವಿಯರ ಅರ್ಚಕರಾಗಿದ್ದಾರೆ. ದಿನ ಕಳೆದಂತೆಲ್ಲ ದೇವಸ್ಥಾನವು ಭಕ್ತಾದಿಗಳ ತನು ಮನ ಧನಗಳಿಂದ ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿ ಆಗ್ತಿದ್ದಂತೆ 15 ಅಥವಾ 10 ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವವನ್ನ ಹಮ್ಮಿಕೊಳ್ತಾರೆ. ಶ್ರೀ ದೇವಿಯಲ್ಲಿ ಹರಕೆ ಹೊತ್ತ ಎಲ್ಲಾ ಜಾತಿ ಧರ್ಮದ ಭಕ್ತರ ಹಾರೈಕೆಗಳು ಈಡೇರ್ಲಿಕ್ಕೆ ಪ್ರಾರಂಭಿಸ್ತವೆ. ವರ್ಷವಿಡೀ ವಿವಿಧ ಉತ್ಸವಗಳು ರೂಪುಗೊಳ್ಳುತ್ತವೆ. ಕಾಲಾಂತರದಲ್ಲಿ ದೇವಿಯರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ ಸ್ಥಳದಿಂದಲೇ ಯಲ್ಲಾಪುರ ವಿಸ್ತರಿಸ್ತಾ ಅಭಿವೃದ್ಧಿ ಆಗ್ತಾ ಸಾಗ್ತದೆ. ಈಗಲೂ ಶ್ರೀ ದೇವಿಯರ ಅಭಯ ಹಸ್ತವೇ ಯಲ್ಲಾಪುರಕ್ಕೆ ಶ್ರೀರಕ್ಷೆಯಾಗಿದೆ. ಅಂದಹಾಗೆ ಶ್ರೀ ದೇವಿಯರ ವಿಗ್ರಹಗಳು ದೊರೆತ ಹಳ್ಳಿಯ ಹೆಸರು ನಾರಾಯಣಗೆರೆ. ಈಗ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಯಲ್ಲಾಪುರದಿಂದ ಹುಬ್ಬಳ್ಳಿ ರಸ್ತೆಗೆ ಹೊರಟ್ರೆ 7 ಕಿಲೋಮೀಟರ್ ಅಂತರದಲ್ಲಿ ಹಳಿಯಾಳ ಕ್ರಾಸ್ ಸಿಗ್ತದೆ. ಅಲ್ಲಿಂದ ಸ್ವಲ್ಪ ಮುಂದೆ ನಡೆದ್ರೆ ಸಾತನಕೊಪ್ಪ ಎಂಬ ಗ್ರಾಮಕ್ಕೆ ಹೋಗುವ ರಸ್ತೆಗೆ ತಿರುಗಿ 3 ಕಿಲೋಮೀಟರ್ ಮುಂದೆ ಹೋದ್ರೆ ನಾರಾಯಣಗೆರೆ ಸಿಗ್ತದೆ. ಇದೇ ನೋಡಿ ವಿಗ್ರಹಗಳು ದೊರೆತ ಮೂಲ ಸ್ಥಳ. ಯಲ್ಲಾಪುರ ಜಾತ್ರೆಗೆ ಅಂತ ಬಂದ ಜನರು ಈ ಸ್ಥಳಕ್ಕೂ ಭೇಟಿ ನೀಡ್ತಾರೆ. ಈಗ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ಜರುಗುತ್ತಿದ್ದು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಬಂದು ಜಾತ್ರಾ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಶ್ರೀ ಗ್ರಾಮದೇವಿಯರ ಕೃಪೆಯಿಂದ ಹಿಂದೆಂದಿಗಿಂತಲೂ ಈಗ ಈ ಜಾತ್ರೆಯು ಸಕಲ ಸಡಗರದಿಂದ ವಿಜೃಂಭಿಸುತ್ತಿದ್ದು ಅದ್ದೂರಿಯಿಂದ ಕಂಗೊಳಿಸ್ತಾ ಇದೆ ಅಂತ ಹೇಳಬಹುದು. ನಾನೀಗ ನಮ್ಮ ಗ್ರಾಮದೇವಿ ದೇವಸ್ಥಾನ ಎದುರುಗಡೆ ಇದ್ದೀನಿ. ಒಳಗಡೆ ಜಾತ್ರೆಗೆ ಬೇಕಾದಂತ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ದೇವಸ್ಥಾನದ ಇದೇ ಮುಖ್ಯ ದ್ವಾರದಿಂದ ಶ್ರೀ ಗ್ರಾಮದೇವಿಯರು ಹೊರಬಂದು ಮೆರವಣಿಗೆ ಮೂಲಕ ಜಾತ್ರಾ ಗದ್ದುಗೆಯಲ್ಲಿ ಆಸೀನರಾಗ್ತಾರೆ. ಜಾತ್ರೆಯ 9 ದಿನಗಳ ಕಾಲ ಕೂಡ ಬಂದ ಅಸಂಖ್ಯಾತ ಭಕ್ತರಿಗೆ ದೇವಿಯರು ದರ್ಶನ ನೀಡ್ತಾರೆ. ಇದನ್ನೆಲ್ಲ ಕಣ್ತುಂಬಿಕೊಳ್ಳದೆ ಒಂದು ದೊಡ್ಡ ಸೌಭಾಗ್ಯ. ಇಂತಹ ಭಕ್ತಿ ಭಾವದ ಜಾತ್ರಾ ಮಹೋತ್ಸವ ಇದೇ ಫೆಬ್ರವರಿ 11ರಿಂದ 19ರವರೆಗೆ ಅತ್ಯಂತ ಸಂಭ್ರಮ ಸಡಗರದಿಂದ ಸಕಲ ಸಿದ್ಧತೆಗಳೊಂದಿಗೆ ನಡೆಯಲಿದೆ. ನಾವೆಲ್ಲರೂ ಈ ಜಾತ್ರೆಗೆ ಆಗಮಿಸಿ ಶ್ರೀ ದೇವಿಯರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಶ್ರೀ ಗ್ರಾಮದೇವಿ.